ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ CTI ಎಕ್ಸಾಮ್ ನಾನ್ ಎಚ್ ಕೆ ರೀಜನ್ ಏನು ನಡೆಯಿತು ಅದರ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಪಾಲಿಟಿ ಮತ್ತು ಪಂಚಾಯತ್ ರಾಜ್ ಕ್ವೆಶನ್ಸ್ ಅನ್ನ ಕವರ್ ಮಾಡಬೇಕು ಅಂತ 16 ಕ್ವೆಶನ್ಸ್ ವಿತ್ ಎಕ್ಸ್ಪ್ಲನೇಷನ್. ಸೊ ಕೀ ಆನ್ಸರ್ಗಳ ಹೇಳ್ತಾ ಹಾಗೆ ಕಾನ್ಸ್ಟಿಟ್ಯೂಷನಿನ ಸ್ನಿಪೆಟ್ಸ್ ಅಂದ್ರೆ ಕಾನ್ಸ್ಟಿಟ್ಯೂಷನಿನ ಒಂದು ಸ್ಕ್ರೀನ್ ಶಾಟ್ ಅನ್ನ ತೋರಿಸಿ ಆನ್ಸರ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಈ ವಿಡಿಯೋ ಲೆಕ್ಚರಿನ ಪ್ರಯತ್ನ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ, ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ 1986 ಬೈ ರಾಜೀವ್ ಗಾಂಧಿ ಆನ್ ರಿವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು ಅಂತ 4 ಆಪ್ಷನ್ಸ್ ಇದೆ. ಅಶೋಕ್ ಮೆಹ್ತಾ, LM ಸಿಂಘ್ವಿ, GVK ರಾವ್ ಮತ್ತು ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ಇದರಲ್ಲಿ ಸರಿಯಾದ ಉತ್ತರ LM ಸಿಂಘ್ವಿ ಕಮಿಟಿ. ಇದೆಲ್ಲವೂ ರಿಲೇಟೆಡ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಯಾವುದೇ ಎಲಿಮಿನೇಷನ್ ಟೆಕ್ನಿಕ್ ಅಲ್ಲಿ ನಾವು ಇದನ್ನ ಸಾಲ್ವ್ ಮಾಡಕ್ಕಾಗಲ್ಲ. ರೈಟ್ ಆನ್ಸರ್ ನಾಲೆಜ್ ಇಂದ ಗೊತ್ತಿರಬೇಕು, ಆಗ ಮಾತ್ರ ನಾವು ರೈಟ್ ಆನ್ಸರ್ ಅನ್ನ ಹುಡುಕಕ್ ಸಾಧ್ಯ. ಒಂದು ವಿಷಯ ಏನು ಅಂದ್ರೆ, ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಯಾವ್ದು ಅಂತ ನೋಡಿ ನಮ್ಮ ಮುಂದಿನ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುವಂತ ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಯಾವಾಗ ಅಂದ್ರೆ 1957 ಅಲ್ಲಿ ಆಗಿದ್ದು. ಯಾವುದಕ್ಕೋಸ್ಕರ ಅಂತ ಅಂದ್ರೆ ಎಕ್ಸಾಮಿನ್ ದ ವರ್ಕಿಂಗ್ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸಸ್. ಇದೆರಡರ ವರ್ಕಿಂಗ್ ಅನ್ನ ಎಕ್ಸಾಮಿನ್ ಮಾಡಕ್ ಸ್ಥಾಪಿಸಿದ್ದು. ಆದರೆ ಅವರು ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅನ್ನ ಸಜೆಸ್ಟ್ ಮಾಡಿದ್ದು ಈ ವಿಷಯವಾಗಿ. ನೆಕ್ಸ್ಟ್ ಬಂದದ್ದು ಅಶೋಕ್ ಮೆಹ್ತಾ ಕಮಿಟಿ 1977ರಲ್ಲಿ ಜನತಾ ಗವರ್ಮೆಂಟ್ ಸ್ಥಾಪಿಸಿದಂತದ್ದು, ಅಂದ್ರೆ ಅಪಾಯಿಂಟ್ ಮಾಡಿದ್ದು ಆನ್ ಪಂಚಾಯತ್ ರಾಜ್. ಇವರು ಏನ್ ಹೇಳಿದ್ದರು ಅಂದ್ರೆ 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ರಾಜ್, 3 ಟೈರ್ ಇಂದ 2 ಟೈರಿಗೆ ಇಳಿಸುವುದು ಬೆಟರ್ ಆಪ್ಟಿಮೈಸೇಷನ್ ಅಂತ ಸಜೆಸ್ಟ್ ಮಾಡಿದ್ದು ಅಶೋಕ್ ಮೆಹ್ತಾ ಕಮಿಟಿ 1977 ನಲ್ಲಿ. ತದನಂತರ ಬಂದಿದ್ದು GVK ರಾವ್ ಕಮಿಟಿ 1985 ಅಲ್ಲಾಗಿದ್ದು. ಇದು ಯಾವುದಕ್ಕೆ ಮಾಡಿದ್ದು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಫಾರ್ ರೂರಲ್ ಡೆವಲಪ್ಮೆಂಟ್, ದಟ್ ಈಸ್ RD, ಅಂಡ್ ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ PAP ಅಂತ ಏನ್ ಹೇಳ್ತೀವಿ ಅದು, ಅಂಡ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ರಿಸಲ್ಟಿಂಗ್ ಇನ್ ವಾಟ್ ಆಪ್ಲಿ ಕಾಲ್ಡ್ ಆಸ್ ಗ್ರಾಸ್ ವಿತೌಟ್ ರೂಟ್ಸ್. ಅವರ ಸ್ಟಡಿಯಲ್ಲಿ ಗ್ರಾಸ್ ವಿತೌಟ್ ರೂಟ್ಸ್ ಆಗ್ಬಿಟ್ಟಿದೆ ಅನ್ನೋದನ್ನ ಸಜೆಸ್ಟ್ ಮಾಡಿದ್ದು ಯಾರು ಅಂದ್ರೆ GVK ರಾವ್ ಕಮಿಟಿ 1985 ಅಲ್ಲಿ. ಅಂಡ್ ದೆನ್ ಕೇಮ್ 1986 ಅಲ್ಲಿ LM ಸಿಂಘ್ವಿ ಕಮಿಟಿ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ ಮಾಡಬೇಕು ಅನ್ನೋದು, ಹಾಗೂ ವಿಲೇಜ್ ಪಂಚಾಯತ್ಗೆ ಮೋರ್ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನ ಕೊಡಬೇಕು, ಅವರಿಗೆ ಅವರ ರಿಸೋರ್ಸ್ ಅನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು ಅನ್ನೋದು LM ಸಿಂಘ್ವಿ ಕಮಿಟಿ ಆದದ್ದು. ಇದು ರಾಜೀವ್ ಗಾಂಧಿ ಎಸ್ಟಾಬ್ಲಿಷ್ ಮಾಡಿದಂತಹ ಕಮಿಟಿ. ಇದರ ರಿಪೋರ್ಟ್ಸ್ ಮೇಲೆಯೇ ರಾಜೀವ್ ಗಾಂಧಿ ಇಂಟ್ರೊಡ್ಯೂಸ್ ಮಾಡಿದ್ದು ಪಂಚಾಯತ್ ರಾಜ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು. ಬಟ್ ರಾಜ್ಯಸಭಾ ಅಲ್ಲಿ ವಿಚ್ ಇಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಅದನ್ನ ಜನರು ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂದ್ರೆ ಇದು ಸೆಂಟ್ರಲೈಸೇಷನ್ ಆಗ್ತಾ ಇದೆ, ಎಲ್ಲ ಪವರು ಕೇಂದ್ರೀಕೃತವಾಗ್ತಾ ಇದೆ ಇದರಿಂದ ಅಂತ. ಬಿಕಾಸ್ ಪಂಚಾಯತ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಾಗ. ತದನಂತರ ದೆನ್ ದ ರಾಜೀವ್ ಗಾಂಧಿ ಗವರ್ಮೆಂಟ್ ಫೆಲ್. ಆಮೇಲೆ ಕಾಂಗ್ರೆಸ್ ಗವರ್ಮೆಂಟ್, ನರಸಿಂಹರಾವ್ ಗವರ್ಮೆಂಟ್ ಬಂದಾಗ ಅವರು ಎಲ್ಲ ಕಾಂಟ್ರವರ್ಷಿಯಲ್ ಪಾರ್ಟ್ಸ್ ಅನ್ನ ಎಲಿಮಿನೇಟ್ ಮಾಡಿ 1973 ಅಲ್ಲಿ ಪಂಚಾಯತ್ ರಾಜ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ನಿಧಿಯ ಮೂಲವಲ್ಲ ಅನ್ನೋದು ಕೊಟ್ಟಿದ್ದಾರೆ. ಯಾವುದು ಸೋರ್ಸ್ ಆಫ್ ಫಂಡ್ಸ್ ಅಲ್ಲ ಅಂತ? ಟ್ಯಾಕ್ಸ್ ಅಸೈನ್ಮೆಂಟ್ ಅಂಡ್ ಶೇರಿಂಗ್ ಫ್ರಮ್ ದ ಗವರ್ನಮೆಂಟ್, ಗ್ರಾಂಟ್ಸ್ ಫ್ರಮ್ ದ ಗವರ್ಮೆಂಟ್ ಸರ್ಕಾರದಿಂದ ಅನುದಾನ, ಸ್ವಂತ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ, ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಇದರಲ್ಲಿ ಎಲಿಮಿನೇಷನ್ ಟೆಕ್ನಿಕಲಿ 2 ಆಪ್ಷನ್ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಯಾವುದು ಅಂದ್ರೆ ಟ್ಯಾಕ್ಸ್ ಅಸೈನ್ಮೆಂಟ್ ಅಂಡ್ ಶೇರಿಂಗ್ ಫ್ರಮ್ ದ ಗವರ್ಮೆಂಟ್. ಡೆಫಿನೆಟ್ಲಿ ಇದು ಒಂದು ಮೂಲ, ಸೊ ಆಪ್ಷನ್ 1 ಸರಿಯಲ್ಲ. ದೆನ್ ಸರ್ಕಾರದಿಂದ ಅನುದಾನ, ಗ್ರಾಂಟ್ಸ್ ಫ್ರಮ್ ದ ಗವರ್ಮೆಂಟ್, ಅದು ಕೂಡ ಡೆಫಿನೆಟ್ಲಿ ಒಂದು ಮೂಲ. ಯಾಕಂದ್ರೆ ಇದೆರಡೇ ಬಹುಮುಖ್ಯವಾದ ಮೂಲ ಆಫ್ ಫಂಡ್ಸ್. ನಿಧಿಯ ಒಂದು ಬಹುಮುಖ್ಯವಾದ ಮೂಲ ಇವೆರಡು.
ತದನಂತರ ಇವಾಗ ಉಳಿಯುವುದು ಆಪ್ಷನ್ 3 ಮತ್ತು 4 ನಲ್ಲಿ. ಸೊ 2 ಆಪ್ಷನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ. ಓನ್ ರೆವೆನ್ಯೂ ಅಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಯಾವುದು ಸೋರ್ಸ್ ಅಲ್ಲ ಅಂತಂದಾಗ ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಯಾಕಂದ್ರೆ ಅವ್ರದೇ ಆದ ಓನ್ ಟ್ಯಾಕ್ಸ್ ಗಳು ಇದಾವೆ. ನಾನ್ ಟ್ಯಾಕ್ಸ್ ಯಾವುದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಅಂಡರ್ಸ್ಟ್ಯಾಂಡಿಂಗ್ ಡಿಟರ್ಮಿನೆಂಟ್ಸ್ ಆಫ್ ಗ್ರಾಮ ಪಂಚಾಯತ್ ಅಲ್ಲಿ ಇಟ್ ಈಸ್ ಆಲ್ಸೋ ದ ಓನ್ಲಿ ಟೈರ್ ಆಫ್ ಲೋಕಲ್ ಗವರ್ಮೆಂಟ್ ವಿಚ್ ಹ್ಯಾಸ್ ದ ಪವರ್ ಟು ಟ್ಯಾಕ್ಸ್ ಆಸ್ ಪರ್ ಕರ್ನಾಟಕ ಆಕ್ಟ್. ಏನಪ್ಪಾ ಟ್ಯಾಕ್ಸಸ್ ಓನ್ ಸೋರ್ಸಸ್ ಯಾವುದು ಅಂದ್ರೆ ಟ್ಯಾಕ್ಸಸ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ವಾಟರ್ ಚಾರ್ಜ್ಗಳು, ಲೈಸೆನ್ಸ್ ಚಾರ್ಜ್ಗಳು ಮತ್ತು ಫೀಸ್ ಫಾರ್ ವೇರಿಯಸ್ ಸರ್ವಿಸಸ್ ಅಂಡ್ ಸರ್ಟಿಫಿಕೇಟ್ಸ್ ಪ್ರೊವೈಡೆಡ್ ಬೈ ದ ಗ್ರಾಮ ಪಂಚಾಯತ್. ಸೊ ಇದು ನಾನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಬರುತ್ತೆ. ಟ್ಯಾಕ್ಸ್ ಬಂದು ಟ್ಯಾಕ್ಸ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ನಂತರ which was the first cooperative society registered under the Cooperative Societies Act 1904 and ಯಾವ ವರ್ಷ ಅಂತ ಕೇಳಿದ್ದಾರೆ. ಕೃಷಿ ಸಾಲ ಸಹಕಾರ, ದಟ್ ಈಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ದೆನ್ ಗ್ರ್ಯಾಂಡ್ ರೋಡ್ ಸೊಸೈಟಿ, ಮದ್ರಾಸ್ ಸಹಕಾರಿ ಯೂನಿಯನ್ ಅಂಡ್ ಮೇಲಿನ ಯಾವುದು ಅಲ್ಲ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ, ದಟ್ ಈಸ್ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಅಲ್ಲಿ ಇಟ್ ಈಸ್ ಆನ್ 8th May 1905, 8ನೇ ಮೇ 1905 Agriculture Credit Cooperative Society 12-member society came into existence under the leadership of ಶ್ರೀ ಸಿದ್ದನಗೌಡ ಎಸ್ ಪಾಟೀಲ್. ಓಕೆ, ಕಾಗಿನಹಳ್ಳಿ ವಿಲೇಜ್ ಅಲ್ಲಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆಯಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಎಲೆಕ್ಷನ್ ಕಮಿಷನರ್, ಚೇರ್ಮನ್ ಆಫ್ ದ NHRC, ದಟ್ ಇಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅಟಾರ್ನಿ ಜನರಲ್ ಹಾಗೂ ಪ್ರೈಮ್ ಮಿನಿಸ್ಟರ್. ಈ 4ರಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆ? ಎಲಿಮಿನೇಷನ್ ನಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಅನ್ನ ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಡೆಫಿನೆಟ್ಲಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಚೀಫ್ ಎಲೆಕ್ಷನ್ ಕಮಿಷನರ್ ಎಲಿಮಿನೇಟ್ ಮಾಡಬಹುದು ಆರ್ಟಿಕಲ್ 324 ಅಲ್ಲಿ. ಈಗ ಉಳಿತು ಇವೆರಡರ ಮಧ್ಯೆ. ರೈಟ್ ಆನ್ಸರ್ ಬಂದು ಆಪ್ಷನ್ 2. ಯಾಕೆ ಅಂದ್ರೆ ಇದು ಸ್ಟ್ಯಾಟ್ಯೂಟರಿ ಬಾಡಿ. ಯಾವುದು? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಕ್ಟ್ ಥ್ರೂ ಎಸ್ಟಾಬ್ಲಿಷ್ ಮಾಡಿರುವಂತದ್ದು. ಸೊ ನಿಮಗೆ ಪ್ರೂಫ್ ಪ್ರಕಾರ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಇಲ್ಲಿ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ನ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಡೌನ್ಲೋಡ್ ಮಾಡಿದೀನಿ. ಇಲ್ಲಿ ನೋಡಬಹುದು. ಇಲ್ಲಿ ಎಲೆಕ್ಷನ್ಸ್ ಆರ್ಟಿಕಲ್ 324 ಅಲ್ಲಿ the election commission shall have chief election commissioner. ಸೊ ಇದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ತದನಂತರ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅನ್ನುವ ಭಾಗ ಎದರಲ್ಲಿ ಅಂದ್ರೆ ಆರ್ಟಿಕಲ್ 76 ಅಲ್ಲಿ ಅಟಾರ್ನಿ ಜನರಲ್ ಏನಪ್ಪಾ ಅಂದ್ರೆ ಶಾಲ್ ಅಪಾಯಿಂಟ್ ಅ ಪರ್ಸನ್ ಹೂ ಇಸ್ ಕ್ವಾಲಿಫೈಡ್ ಟು ಬಿ ಅ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಟು ಬಿ ಅನ್ ಅಟಾರ್ನಿ ಜನರಲ್. ಓಕೆ, ತದನಂತರ ಪಾರ್ಟ್ 5 ಅಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಬರುವಂತದ್ದು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್, ದೇರ್ ಶಾಲ್ ಬಿ ಅ ಕೌನ್ಸಿಲ್ ವಿತ್ ದ ಪ್ರೈಮ್ ಮಿನಿಸ್ಟರ್. ಸೊ ಈ 3 ಪಾರ್ಟ್ಗಳು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಗೊತ್ತಾಗ್ತಾ ಇದೆ. ಮುಂದಿನ ಭಾಗ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಡೀಲ್ಸ್ ವಿತ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಪ್ರಶ್ನೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವುದರಲ್ಲಿ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ ಆರ್ಟಿಕಲ್ 32, 44, 69, 98. 32 ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಅದು ಫಂಡಮೆಂಟಲ್ ರೈಟ್. ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್, ದಟ್ ಸುವಮೋಟೋ ಇಲ್ಲ ಕ್ವೋ ವರಂಟೋ ಈ ತರದ್ದು ಫಂಡಮೆಂಟಲ್ ರೈಟ್ ಪಾರ್ಟಿ 32. ಈಗ ಉಳಿದು 44, 69, 98. ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುತ್ತೆ ಅಂತ ಗೊತ್ತಿದ್ದಲ್ಲಿ ಆರ್ಟಿಕಲ್ 44 ಅನ್ನ ಡೈರೆಕ್ಟ್ ಆಗಿ ಟಿಕ್ ಮಾಡಬಹುದು, ಯಾಕಂದ್ರೆ DPSP ಇಷ್ಟುವರೆಗೂ ಇಲ್ಲ. ಸೊ ಇಲ್ಲಿ ನೋಡಬಹುದು ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್ ಏನ್ ಹೇಳುತ್ತೆ ಅಂತ ಅಂದ್ರೆ ದ ಸ್ಟೇಟ್ ಶಾಲ್ ಎಂಡಿವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಅ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಪೂರ್ತಿ ಭಾರತದ ಟೆರಿಟರಿ ಸುತ್ತ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಕೊಡಬೇಕು ಅಂತ ಸ್ಟೇಟ್ ಎಂಡಿವರ್ ಮಾಡಬೇಕು ಅಂತ ಹೇಳ್ತಾ ಇದೆ.
ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರಾವಿಷನ್ಸ್? ಈ ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪ ವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನಗಳನ್ನು ಪಡೆದಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಗೋವಾ, ತಮಿಳುನಾಡು, ಸಿಕ್ಕಿಂ, ಆಂಧ್ರ ಪ್ರದೇಶ್. ಇದಕ್ಕೆ ರೈಟ್ ಆನ್ಸರ್ ಗೊತ್ತಿರಬೇಕು, ಯಾವುದೇ ಗೆಸ್ ವರ್ಕ್ ಮಾಡೋದು ಕಷ್ಟ. ಸೊ ಇಲ್ಲಿ ನೋಡಬಹುದು ನೀವು ಇದರಲ್ಲಿ. ಸೊ ಆಸ್ ಐ ಹ್ಯಾವ್ ಸೆಡ್, ಇದು ಕಾನ್ಸ್ಟಿಟ್ಯೂಷನ್ ಇನ್ನ ಪಾರ್ಟ್ 21 ನಲ್ಲಿ ಬರುವಂತಹ ಒಂದು ಆರ್ಟಿಕಲ್ಸ್. ಸೊ ಏನ್ ಹೇಳ್ತಾ ಇದೆ ಇಲ್ಲಿ ಆರ್ಟಿಕಲ್ 371 ನಲ್ಲಿ ಯಾವುದು ಗೋವಾ ಇದೆಯಾ ಅಂತ ನೋಡೋಣ. ಸೊ ಫಸ್ಟ್ ಗೆ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಇದೆ, ಇಲ್ಲಿ ಗೋವಾ ಇದೆ, ನೀವು ನೋಡಬಹುದು 371 ಅಲ್ಲಿ ಗೋವಾ ಇದೆ. ನೆಕ್ಸ್ಟ್ ತಮಿಳ್ನಾಡು ಇದೆಯಾ? ಇಲ್ಲ, ತಮಿಳ್ನಾಡು ಇಲ್ಲ. ಸರಿ, ನೆಕ್ಸ್ಟ್ ಆಪ್ಷನ್ ನೋಡೋಣ. ಸಿಕ್ಕಿಂ ಇದೆಯಾ? ಎಸ್, ಸಿಕ್ಕಿಂ ಇದೆ. ನೆಕ್ಸ್ಟ್ ಆಪ್ಷನ್ ನೋಡೋಣ, ಆಂಧ್ರ ಪ್ರದೇಶ್ ಇದೆಯಾ? ಆಂಧ್ರ ಪ್ರದೇಶ್ ಆರ್ ದ ಸ್ಟೇಟ್ ಆಫ್ ತೆಲಂಗಾಣ. ಸೊ ಇದಕ್ಕೆ ಸರಿಯಾದ ಉತ್ತರ ತಮಿಳ್ನಾಡುಗೆ ಆರ್ಟಿಕಲ್ 371 ಅಲ್ಲಿ ಸ್ಪೆಷಲ್ ಕ್ಲಾಸ್ ಇಲ್ಲ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೆಡ್ಯೂಲ್ಸ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ಸ್ಕೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಕ್ರಾಶ್ ಕೋರ್ಸಿನಲ್ಲಿ ಡೈರೆಕ್ಟ್ ಆಗಿ ಬಂದಂತಹ ಪ್ರಶ್ನೆ ಸ್ಕೆಡ್ಯೂಲ್ಸ್ ಬಗ್ಗೆ ಒಂದು ನಿಮೋನಿಕ್ ಮಾಡಿ ಅಪ್ಲೋಡ್ ಮಾಡಿದ್ವಿ. ಸ್ಟ್ರೇಟ್ ಆಗಿ ಆನ್ಸರ್ ಮಾಡಬಹುದಾದಂತಹ ಪ್ರಶ್ನೆ. ಇದಕ್ಕೆ ಏನಪ್ಪಾ ನಿಮೋನಿಕ್ ಅಂದ್ರೆ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಅಲ್ಲಿ ನೀವು ನೋಡಬಹುದು. ಟಿಯರ್ಸ್ ಆಫ್ ಓಲ್ಡ್ PM ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್, ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬರುತ್ತೆ. ಸೊ ಇಲ್ಲಿ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಯಾವುದು ಅಂದ್ರೆ 8th ಸ್ಕೆಡ್ಯೂಲ್. ಓಕೆ, ಸೊ 8th ಸ್ಕೆಡ್ಯೂಲ್ ರೈಟ್ ಆನ್ಸರ್ ಆಪ್ಷನ್ 1. ಇಲ್ಲಿ ನೋಡಬಹುದು ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಕೆಡ್ಯೂಲ್ 8th ಸ್ಕೆಡ್ಯೂಲ್ ಅಲ್ಲಿ ಏನ್ ಬಂದಿದೆ ಅಂದ್ರೆ ಲ್ಯಾಂಗ್ವೇಜಸ್ ಬಂದಿದೆ 8th ಸ್ಕೆಡ್ಯೂಲ್ ಅಲ್ಲಿ. ತದನಂತರ ಪ್ರಾವಿಷನ್ ಆಫ್ ಎಮರ್ಜೆನ್ಸೀಸ್ ಅಂಡ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸೀಸ್. ಎಮರ್ಜೆನ್ಸಿ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವುದರಿಂದ ತಗೊಂಡಿರೋದು ಅನ್ನೋದು ಇದು ಪ್ರೀವಿಯಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 2016 ಎಕ್ಸಾಮ್ ಇಂದ ಸ್ಟ್ರೇಟ್ ಆಗಿ ತಗೊಂಡಂತಹ ಪ್ರಶ್ನೆ, ಏನೂ ಚೇಂಜಸ್ ಇಲ್ಲ. ಇದನ್ನು ಕೂಡ ನಾವು ನಮ್ಮ ವಿಡಿಯೋಸ್ ಅಲ್ಲಿ ಸಾಲ್ವ್ ಮಾಡಿದೀವಿ. ಸೊ ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೌತ್ ಆಫ್ರಿಕಾ, ಐರ್ಲೆಂಡ್ ಹಾಗೂ ಜರ್ಮನಿ. ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಎಮರ್ಜೆನ್ಸಿಯಲ್ಲಿ ಸಸ್ಪೆಂಡ್ ಮಾಡುವಂತದ್ದು ಅಥಾರಿಟೇರಿಯನ್ ಗವರ್ನಮೆಂಟ್ಸಿನ ಒಂದು ಔಟ್ಲುಕ್. ಅಥಾರಿಟೇರಿಯನ್ ಗವರ್ನಮೆಂಟ್ಸ್ ಈ ತರ ಆಗತ್ತೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಲ್ಲ. ಯಾಕೆ ಅಂದ್ರೆ ಅದು ಫ್ರೀ ಲಿಬರಲ್ ಕಂಟ್ರಿ ಆಗಿರೋದ್ರಿಂದ ಅದರಿಂದ ತಗೊಂಡಿರುವ ಸಾಧ್ಯತೆ ಇರುವುದಿಲ್ಲ. 1 ಅನ್ನು ಎಲಿಮಿನೇಟ್ ಮಾಡಬಹುದು. ಅದೇ ರೀತಿ 3 ಅನ್ನು ಕೂಡ ಎಲಿಮಿನೇಟ್ ಮಾಡಬಹುದು ಬಿಕಾಸ್ ಆಫ್ ದ ಸೇಮ್ ರೀಸನ್. ಓಕೆ, ಈಗುಳಿತು ಆಪ್ಷನ್ 2 ಮತ್ತು ಜರ್ಮನಿ. ವರ್ಲ್ಡ್ ವಾರಿನ ಜಸ್ಟ್ ಹಿಂದಗಡೆ ವೆಯ್ಮಾರ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಇದನ್ನ. ಜರ್ಮನಿಯಲ್ಲಿ ಆಗ ಹಿಟ್ಲರಿನ ಗವರ್ನಮೆಂಟ್ ಇರುವಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಫಂಡಮೆಂಟಲ್ ರೈಟ್ಸ್ ಅನ್ನ ಸಸ್ಪೆಂಡ್ ಮಾಡುವಂತಹ ಒಂದು ಬಹು ಐರನ್ ಫಿಸ್ಟಿನ ಪಾಲಿಸಿ ಇತ್ತು. ಅದು ಜರ್ಮನಿಯಲ್ಲಿ ಇದ್ದಿರೋದ್ರಿಂದ ಆಪ್ಷನ್ 4 ಜರ್ಮನಿ ಇಸ್ ದ ರೈಟ್ ಆನ್ಸರ್, ಅದರಿಂದ ತಗೊಂಡಿರುವಂತದ್ದು. ಇಲ್ಲಿ ನೋಡಬಹುದು ಸೋರ್ಸಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಯಾವ ಸೋರ್ಸ್ ಎಲ್ಲಿಂದ ತಗೊಂಡಿದ್ದು ಅಂತ ಕೇಳಿದ್ರೆ ನಾನು ಈಗಷ್ಟೇ ಹೇಳಿದೆ ವೆಯ್ಮಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ ಅಂತ ಹೇಳಿದೆ. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. US ಕಾನ್ಸ್ಟಿಟ್ಯೂಷನ್ ಇಂದ ಲಿಬರಲ್ ಅಂಡ್ ಫ್ರೀಡಮ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಜುಡಿಷಿಯಲ್ ರಿವ್ಯೂ, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್, ಈ ತರದ ಕ್ಲಾಸಸ್ ಅನ್ನ ತಗೊಂಡಿರುವಂತದ್ದು. ಸೊ ದಟ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವೆನ್ ವಾಸ್ ದ ಎಲೆಕ್ಷನ್ ಕಮಿಷನ್ ಎಸ್ಟಾಬ್ಲಿಷ್ಡ್? ಚುನಾವಣಾ ಆಯೋಗ ಯಾವಾಗ ಸ್ಥಾಪಿಸಲಾಯಿತು ಅಂತ. ಸೊ ಇಲ್ಲಿ 2 ಆಪ್ಷನ್ ಅಲ್ಲಿ ಕನ್ಫ್ಯೂಷನ್ ಆಗತ್ತೆ. 2 ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು. ಫಸ್ಟ್ 26 ನವೆಂಬರ್ 1949 ಮತ್ತು 26 ಡಿಸೆಂಬರ್ 1949, ಇವೆರಡು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು. ತುಂಬಾ ದೂರವಾದ ಆಪ್ಷನ್. ಈಗ 26 ಜನವರಿ 1950 ಮತ್ತು 25th ಉಳಿದಿದೆ. ಇದಕ್ಕೆ ಸರಿಯಾದ ಉತ್ತರ was on 25th January 1950. So
ಇಲ್ಲಿ ನೋಡ್ಬೇಕು ನೀವು ಆಪ್ಷನ್ 4 25th January 1950 ಈಸ್ ದ ರೈಟ್ ಆನ್ಸರ್. ಆ ದಿನದಂದು ಎಲೆಕ್ಷನ್ ಕಮಿಷನ್ ಒಂದ್ ದಿನ ಬಿಫೋರ್ ರಿಪಬ್ಲಿಕ್ ಡೇ. ಸೊ ಏನಪ್ಪಾ ಆರ್ಟಿಕಲ್ 324 ಅಲ್ಲಿ ಅಂದ್ರೆ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಟು ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್, ಆಫೀಸ್ ಆಫ್ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಶಾಲ್ ಬಿ ವೆಸ್ಟೆಡ್ ಇನ್ ದ ಎಲೆಕ್ಷನ್ ಕಮಿಷನ್. ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ಪಂಚಾಯತ್ ಅಂಡ್ ಮುನ್ಸಿಪಾಲಿಟೀಸ್ ಇನ್ ದ ಸ್ಟೇಟ್ಸ್. ಇವೆರಡರ ಎಲೆಕ್ಷನ್ ಗೆ ಅದು ಕನ್ಸರ್ನ್ ಇಲ್ಲ ಅಂತ ಹೇಳ್ತಿದ್ದಾರೆ. ತದನಂತರ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಡಸ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಅಂದ್ರೆ ಯಾವ ಪ್ರಕರಣದಲ್ಲಿ ಕೋರ್ಟ್ ಮೊದಲ ಬಾರಿಗೆ ಓಕೆ ದಟ್ ಫಂಡಮೆಂಟಲ್ ರೈಟ್ಸ್ ಆರ್ ಅನ್ಅಮೀನಬಲ್ ಬೈ ದ ಪಾರ್ಲಿಮೆಂಟ್ ಅಂತ ಪ್ರಶ್ನೆ ಇರೋದು. ಎ.ಕೆ. ಗೋಪಾಲನ್, ಕೇಶವಾನಂದ ಭಾರತಿ, ಎಂ.ಸಿ. ಮೆಹ್ತಾ ಮತ್ತು ಗೋಲಕ್ನಾಥ್. ಸೊ ಈ ಕೇಸಲ್ಲಿ ಈ ಕ್ವೆಶ್ಚನ್ ನಲ್ಲಿ ಒಂದು ಕೇಶವಾನಂದ ಭಾರತಿ ಅಂತ ಎಲಿಮಿನೇಟ್ ಮಾಡ್ಬೋದು, ಯಾಕಂದ್ರೆ ಕೇಶವಾನಂದ ಭಾರತಿಯಲ್ಲಿ ಅನ್ಅಮೀನಬಲ್ ಅಂತ ಹೇಳಿಲ್ಲ, ಅಮೀನಬಲ್ ಅಂತ ಇದೆ. ಸೊ ಒನ್ ರಾಂಗ್. ಎಂ.ಸಿ. ಮೆಹ್ತಾ ಕೇಸನ್ನು ಎಲಿಮಿನೇಟ್ ಮಾಡ್ಬೋದು, ಯಾಕಂದ್ರೆ ಎಂ.ಸಿ. ಮೆಹ್ತಾ ಕೇಸು ಇದಕ್ಕೆ ರಿಲೇಟೆಡ್ ಅಲ್ಲ. ಸೊ 2 ಆಪ್ಷನ್ಸ್ ಉಳಿತು, ಎ.ಕೆ. ಗೋಪಾಲನ್ನು ಹಾಗೂ ಗೋಲಕ್ನಾಥ್. ಯಾವುದರಲ್ಲಿ ಫಸ್ಟ್ ಟೈಮ್ ಹೇಳಿದ್ದು ಅಂತ ಕೇಳಿದಾಗ ಎ.ಕೆ. ಗೋಪಾಲನ್ ಕೇಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ ಅಂತ ಕೇಳಿದಾಗ ಹಣಕಾಸು ಮಸೂದೆ, ದಟ್ ಈಸ್ ಮನಿ ಬಿಲ್ಸ್, ನಾನ್ ಮನಿ ಬಿಲ್ಸ್, ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್, ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್. ಇದನ್ನ ಎಲಿಮಿನೇಷನ್ ಟೆಕ್ನಿಕಲ್ ಹೇಗ್ ಸಾಲ್ವ್ ಮಾಡಬಹುದು ಅಂದ್ರೆ ಮನಿ ಬಿಲ್ಸ್ ಡೆಫಿನೆಟ್ಲಿ ಅಲ್ಲ, ಯಾಕಂದ್ರೆ ಲೋಕಸಭೆಗೆ ಮನಿ ಬಿಲ್ಸ್ ಅಲ್ಲಿ ಸ್ಪೆಷಲ್ ಪವರ್ಸ್ ಇದೆ. ಇನ್ಫ್ಯಾಕ್ಟ್ ಇದು ಆಪೋಸಿಟ್ ಆಯ್ತು. ನಾನ್ ಮನಿ ಬಿಲ್ಸ್ ಅಲ್ಲಿ ಈಕ್ವಲ್ ಪವರ್ಸ್ ಇದೆ, ಯಾರಿಗೂ ಹೆಚ್ಚಿಲ್ಲ. ಸೊ ರಾಜ್ಯಸಭಾ ಇಸ್ ಈಕ್ವಲ್ ಟು ಲೋಕಸಭಾ ಇನ್ ನಾನ್ ಮನಿ ಬಿಲ್ಸ್. ಸೊ 2 ಅನ್ನ ಎಲಿಮಿನೇಟ್ ಮಾಡಬಹುದು. 3 ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. 4 ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದರಲ್ಲಿಯೂ ರಾಜ್ಯಸಭಾ ಇಸ್ ಈಕ್ವಲ್ ಟು ಲೋಕಸಭಾ. ಸೊ 4 is wrong. Option 3 setting up of new all India services is the right answer. ಹಾಗಾದ್ರೆ ಇಲ್ಲಿ ನೋಡ್ಬೇಕು ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಸರ್ವಿಸಸ್ ಅಂಡರ್ ದ ಯೂನಿಯನ್ ಅಂಡ್ ದ ಸ್ಟೇಟ್, ಆರ್ಟಿಕಲ್ 312 ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲಿ if the Council of States has declared by resolution not supported by not less than 2/3 of the member, ಅಂದ್ರೆ ಎಂಟೈರ್ ರಾಜ್ಯಸಭೆಯಲ್ಲಿ 2/3 ಮೆಂಬರ್ಸ್ ಸಪೋರ್ಟ್ ಮಾಡಿದಲ್ಲಿ ಆಗ ಒಂದು 1 or more ಆಲ್ ಇಂಡಿಯಾ ಸರ್ವಿಸಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬಹುದು ಅಥವಾ ತೆಗಿಲೂಬಹುದು ಅನ್ನೋದು ಇದೆ ಪಾರ್ಟ್. ಯಾಕೆ ಈ ಕ್ವಶನ್ ಬಂದಿದೆ ಅಂತ ಕೇಳಿದ್ರೆ 1st December 2023 ನ ನ್ಯೂಸ್ ನೋಡ್ಬೇಕು ನೀವು. ಇಲ್ಲಿ ಏನ್ ಹೇಳ್ತಾ ಇದೆ ನ್ಯೂಸ್, ಪ್ರೆಸಿಡೆಂಟ್ ಮುರ್ಮು ಅಡ್ವೊಕೇಟ್ಸ್ ಫಾರ್ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸಸ್, ಆರ್ಟಿಕಲ್ 312 ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಆಲ್ ಇಂಡಿಯಾ ಸರ್ವಿಸಸ್ ಅಲಾಂಗ್ ದ ಲೈನ್ಸ್ ಆಫ್ ಸೆಂಟ್ರಲ್ ಸಿವಿಲ್ ಸರ್ವಿಸಸ್. ಸೊ ಇಲ್ಲೇ ಕೊಟ್ಬಿಟ್ಟಿದೆ, ಕಾನ್ಸ್ಟಿಟ್ಯೂಷನ್ ಅಲ್ಲೇ ಮೆನ್ಷನ್ ಆಗಿದೆ ಇನ್ಕ್ಲೂಡಿಂಗ್ ಆನ್ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸಸ್. ಓಕೆ, ಇಷ್ಟಕ್ಕೆ ಮುಂಚೆ ಈ ಪವರ್ ಯಾವಾಗನ್ನ ಯೂಸ್ ಮಾಡಿದಾರಾ ಅಂತ ಕೇಳಿದಾಗ ದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS ಇಸ್ ಒನ್ ಆಫ್ ದ 3 ಫಾರಿನ್ ಸರ್ವಿಸ್ ಇನ್ ಆಲ್ ಇಂಡಿಯಾ ಸರ್ವಿಸಸ್. 1966 ನಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದ್ದು. ಹೇಗೆ ಅಂದ್ರೆ 312 ಅನ್ನ ಯೂಸ್ ಮಾಡಿ ರಾಜ್ಯಸಭಾ ಎಸ್ಟಾಬ್ಲಿಷ್ ಮಾಡಿತ್ತು. ಅದೊಂದೇನಾ ಪವರ್ ರಾಜ್ಯಸಭಾಗೆ ಲೋಕಸಭಾಗಿಂತ ಜಾಸ್ತಿ ಇರೋದು? ಇನ್ನೆಲ್ಲಿ ರಾಜ್ಯಸಭೆ ಲೋಕಸಭೆಗಿಂತ ಜಾಸ್ತಿ ಇದೆ ಅಂತ ಪ್ರಶ್ನೆ ಬಂದಲ್ಲಿ ಆಗ ಹೇಳ್ತಾ ಇದ್ದಾರೆ 249 ಅಲ್ಲಿ, ಆರ್ಟಿಕಲ್ 249 ಅಲ್ಲಿ ಸ್ಟೇಟ್ ಲಿಸ್ಟ್ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್, ಅಂದ್ರೆ ಪಾರ್ಲಿಮೆಂಟಿಗೆ ಹೇಳ್ಬೋದು ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾಗೆ ಒಂದು ಸ್ಟೇಟ್ ಲಿಸ್ಟಿನ ಯಾವುದಾದರೂ ಒಂದು ಟಾಪಿಕ್ನ ಮೇಲೆ ಸೆಂಟರ್ ನೀವು ಮಾಡಿ ಏನು ಲಾ ಅನ್ನ ಅಂತ. ಯಾಕೆ ಹೇಗೆ ಅಂದ್ರೆ ಡಿಕ್ಲೇರ್ಡ್ ಬೈ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ನೆಸೆಸರಿ ಆನ್ ಎನಿ ಮ್ಯಾಟರ್ ಎನ್ಯುಮಿನೇಟೆಡ್ ಇನ್ ದ ಸ್ಟೇಟ್ ಲಿಸ್ಟ್ ಬೈ ದ ರೆಸಲ್ಯೂಷನ್. ಯಾಕೆ ಅಂದ್ರೆ ರಾಜ್ಯಸಭಾನ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ, ಅಂದ್ರೆ ಸ್ಟೇಟಿನ ರೆಪ್ರೆಸೆಂಟೇಟಿವ್ಸ್ ಅಲ್ಲಿರ್ತಾರೆ ಅಂತ. ಸೊ ಈ ಸ್ಟೇಟ್ ಲಿಸ್ಟ್ ಮೇಲೆ ನೀವು ಲಾ ಮಾಡಿ, ಇದನ್ನ ಬಹಳ ಸರಿ ಯೂಸ್ ಮಾಡಿ ಲೋಕಸಭೆ ಮತ್ತು ರಾಜ್ಯ ಪಾರ್ಲಿಮೆಂಟ್ ಲಾ ಮಾಡಿದೆ. ತದನಂತರ ವಿಚ್ ಆಫ್ ದ ಅಮೆಂಡ್ಮೆಂಟ್ ಎನೇಬಲ್ ಟು ಬ್ರಿಂಗ್ ಇನ್ ಟು ಫೋರ್ಸ್ ಆಂಟಿ ಡಿಫೆಕ್ಷನ್ ಲಾ, ಯಾವುದು ಆಂಟಿ ಡಿಫೆಕ್ಷನ್ ಲಾ ತಂದಿದ್ದು ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವುದು ತಂದಿದ್ದು ಅನ್ನೋದು ಪ್ರಶ್ನೆ ಇರೋದು.
ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಗೊತ್ತಿರುವಂತದ್ದು 62, 52, 70 to 42 ಅಂತೂ ಅಲ್ಲ ಅನ್ನೋದು ಸುಮಾರು ಖಾತ್ರಿ ಆಗ್ಬೋದು, ಯಾಕಂದ್ರೆ ಇದು ಎಮರ್ಜೆನ್ಸಿ ಟೈಮಲ್ಲಿ ಬಂದಂತದ್ದು. 42 ಇಸ್ ರಾಂಗ್. ರೈಟ್ ಆನ್ಸರ್ ಇಸ್ 52. ಇಲ್ಲಿ ನೋಡಬಹುದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದರ ಸ್ನ್ಯಾಪ್ ಶಾಟ್ ಅನ್ನ ತೋರಿಸ್ತಾ ಇದ್ದೀನಿ. 10th schedule ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 10th schedule was added by the constitution 52nd amendment 1985. ಸೊ ಪ್ರಾವಿಷನ್ ಟು ಡಿಸ್ಕ್ವಾಲಿಫಿಕೇಶನ್ ಗ್ರೌಂಡ್ ಆಫ್ ಡಿಫೆಕ್ಷನ್. ಇದರ ಬಗ್ಗೆ ಬಹಳ ಮತ್ತೆ ಹೌಸ್ ಅಂದ್ರೆ ಏನು, ಪಾರ್ಟಿ ಅಂದ್ರೆ ಏನು, ಡಿಫೆಕ್ಷನ್ ಅಂದ್ರೆ ಏನು ಅಂತ ಎಲ್ಲ ಕ್ಲಾಸಸ್ ಇದೆ. ತದನಂತರ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ 9th schedule? ಯಾವುದು 9th ಯಾವ ಕಾಯ್ದೆ ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ. 9th schedule ಅಲ್ಲಿ ಬಹಳಷ್ಟು ಟೈಪ್ಸ್ ಆಫ್ ಕಾಯ್ದೆಗಳು ಸೇರಿಸಿದ್ದಾರೆ. ಓಕೆ, ಸೊ ಯಾವ್ದು ಸೇರಿಲ್ಲ ಅಂತ ಗೆಸ್ ಮಾಡೋದು ಕಷ್ಟ. ಬಟ್ ಒಂದ್ ವಿಷಯ ಏನು ಅಂದ್ರೆ, ಯಾವ 9th schedule ಒರಿಜಿನಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಇದ್ದಿರೋದು, ಅದರ ಒಂದು ಆಕ್ಟ್ಸ್ ಅನ್ನ ಸೇರಿಸಿದ್ರು. ಸೊ ಉತ್ತರ ಪ್ರದೇಶ್ ಅಬಾಲಿಷನ್ ಆಫ್ ಜಮೀನ್ದಾರಿ ಆಕ್ಟ್, ಎಸ್ ಅದು ಇದೆ 9th schedule ಅಲ್ಲಿ. ತಮಿಳುನಾಡು ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಫಾರ್ SC ST OBC, ಇದು ರಿಸರ್ವೇಶನ್ 9th schedule ಅಲ್ಲಿ ಇಲ್ಲದೆ ಇರಬಹುದು ಅಂತ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಇದು ಇದೆ. ಸೊ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್, ಪಾಕ್ಸೋ ಆಕ್ಟ್, ಎಸೆನ್ಷಿಯಲ್ ಕಮೋಡಿಟೀಸ್ ಅಲ್ಲ, ಪಾಕ್ಸೋ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ರೈಟ್. ನೀವು ಇಲ್ಲಿ ನೋಡಬಹುದು 9th schedule ನಲ್ಲಿ ಬಹಳಷ್ಟು ಆಕ್ಟ್ಸ್ ಇದಾವೆ. ಬರೀ ಎಕ್ಸಿಸ್ಟಿಂಗ್ ಆಕ್ಟ್ಸ್ ಅಥವಾ ಕ್ವೆಶ್ಚನ್ ಅಲ್ಲಿ ಬಂದಿರೋದನ್ನ ಮಾತ್ರ ಕಾಪಿ ಮಾಡಿರೋದು. ಉತ್ತರ ಪ್ರದೇಶ್ ಜಮೀನ್ದಾರಿ ಅಬಾಲಿಷನ್ ಅಂಡ್ ರಿಫಾರ್ಮ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1950, Essential Commodities Act 1955, Tamil Nadu Backward Classes Scheduled Caste and Scheduled Tribes Reservation Act 1993. Option 4 ಇಲ್ಲ, POCSO Act ಇಲ್ಲ. ತದನಂತರ ವಾಟ್ ಈಸ್ ದ ಟೆನ್ಯೂರ್ ಅಂಡ್ ರಿಟೈರ್ಮೆಂಟ್ ಏಜ್ ಆಫ್ ಚೇರ್ಮನ್ ಆಫ್ NHRC? ಈ ಪ್ರಶ್ನೆಯು ಸಹ CTI 2016ನೇ ಸಾಲಿನ ಪ್ರಶ್ನೆಯನ್ನ, ಅದೇ ಪ್ರಶ್ನೆಯಲ್ಲಿ ಒಂದು ಕ್ಲಾಸ್ ಮಲ್ಟಿಪಲ್ ಆಪ್ಷನ್ಸ್ ಇರುವಂತದ್ದು, ಬಟ್ ಇದರಲ್ಲಿ ಒಂದೇ ಒಂದು ಕ್ಲಾಸ್ ಅನ್ನ ಕೇಳಿದ್ದಾರೆ. 5 years and 70 years is the right answer. Chairman and members hold office for a term of 5 years and or until age of 70, whichever is earlier. ಯಾವುದು ಮುಂಚಿತವೋ ಅದು ಫಸ್ಟ್ ಆಗುತ್ತೆ. ಆಪ್ಷನ್ 1 is right answer. ನೆಕ್ಸ್ಟ್, ನಂಬರ್ ಆಫ್ ವುಮೆನ್ ಪ್ರೆಸೆಂಟ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ರೈಟ್ ಆನ್ಸರ್ ಗೊತ್ತಿರಬೇಕು. ಇದು ಪ್ಯೂರ್ ನಾಲೆಡ್ಜ್ ಕ್ವೆಶನ್, ಯಾಕಂದ್ರೆ ಇಲ್ಲಿ 15, 16, 18, 14 ಏನಾದ್ರೂ ಆಗಿರ್ಬೋದು. ರೈಟ್ ಆನ್ಸರ್ ಇಸ್ 15, ಪ್ಯೂರ್ ನಾಲೆಡ್ಜ್ ಕ್ವೆಶನ್. ನೆಕ್ಸ್ಟ್, ಹೂ ಕ್ಯಾನ್ ಡಿಸಾಲ್ವ್ ಅ ಜಿಲ್ಲಾ ಪಂಚಾಯತ್? ಜಿಲ್ಲಾ ಪಂಚಾಯತ್ ಅನ್ನು ಯಾರು ವಿಸರ್ಜಿಸುತ್ತಾರೆ ಅನ್ನೋದು ಪ್ರಶ್ನೆ. ಸೊ ಒಂದು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್, ಇದನ್ನಂತೂ ಎಲಿಮಿನೇಟ್ ಮಾಡ್ಬೋದು. ಈಗ ಯಾಕೆ ಈ ತರದ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೋದು ಅಂದ್ರೆ, ನಾನ್ ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ದೀನಿ, ನಾನು ಪ್ರೆಸಿಡೆಂಟ್, ನನಗೆ ಯಾಕೋ ಜಿಲ್ಲಾ ಪಂಚಾಯತಿನ ಮೆಂಬರ್ಸು ಅಥವಾ ನನ್ನ ಟರ್ಮು ಡೌಟ್ಫುಲ್ ಇದೆ ಅಂತ ಆತರ ಏನಂತ ಆದಲ್ಲಿ, ಅಥವಾ ಯಾವುದೋ ಒಂದು ಪಂಚಾಯತ್ ಅಲ್ಲಿ ಬಂಡಾಯ ಇದ್ದಲ್ಲಿ ನಾನು ಇಮಿಡಿಯೇಟ್ ಆಗಿ ಡಿಸಾಲ್ವ್ ಮಾಡ್ಬಿಡ್ಬೋದು. ಆ ತರದ ಪವರ್ಸ್ ಇಂಡಿವಿಜುವಲ್ಸ್ ಗೆ ಕೊಟ್ಟಿರೋದಿಲ್ಲ. ಸೊ 1 ಅನ್ನ ಎಲಿಮಿನೇಟ್ ಮಾಡಬಹುದು. ಸೆಂಟ್ರಲ್ ಗವರ್ಮೆಂಟ್ ಆ ಮಟ್ಟದ ಜಿಲ್ಲಾ ಪಂಚಾಯತ್ ವರೆಗೂ ಹೋಗಿ ಡಿಸಾಲ್ವ್ ಮಾಡುವ ಪವರ್ ಅನ್ನು ಇಟ್ಕೊಂಡಿರುವುದಿಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಸ್ಟೇಟ್ ಗವರ್ಮೆಂಟ್. ಇಂಡಿಯನ್ ಕೋಡ್ ಅನ್ನುವ ಒಂದು ವೆಬ್ಸೈಟ್ ವಿಚ್ ಇಸ್ ಡಿಜಿಟಲ್ ರೆಪಾಸಿಟರಿ ಆಫ್ ದ ಲಾಸ್ ಫಾರ್ ಕಮ್ಯುನಿಕೇಶನ್ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ, Zilla Pancha, if in the opinion of the government, Zilla Parishad exceeds its powers and then are not competent to perform or makes persistent defaults in the performance imposed under it under the act or any other in the official, the government may by an order or publish in a dissolve such a Zilla Panchayat. So ಒಂದು ಸ್ಟೇಟ್ ಗವರ್ಮೆಂಟ್ ಡಿಸಾಲ್ವ್ ಮಾಡಬಹುದು. ಇದರೊಂದಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಾನ್-HK ರೀಜನ್ ಇನ್ನ ಕ್ವೆಶನ್ ಪೇಪರ್ ಅನಾಲಿಸಿಸ್ ಅನ್ನ ಫಾರ್ ಪಾಲಿಟಿ ಅಂಡ್ ಪಂಚಾಯತ್ ರಾಜ್ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.